ಶರತ್ ಅವರೇ ನಮಸ್ಕಾರ. ನಮಸ್ತೆ. ನೀವು ಈಗ ವರ್ಕ್ ಮಾಡ್ತಾ ಇದ್ದೀರಾ ಇಲ್ಲಿ. ಸೊ ಈ ಒಂದು ವರ್ಕ್ ಯಾವ ರೀತಿ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಈ ಒಂದು ಕೆಲಸ ಮಾಡ್ತಾ ಇದ್ದೀರಾ? ಈ ವರ್ಕ್ ನಾವು ಆಲ್ಮೋಸ್ಟ್ 5 ವರ್ಷ ಆಯ್ತು. 5 ವರ್ಷದಿಂದ ಸ್ಟಾರ್ಟ್ ಮಾಡಿರೋದು. ಇದು ಬಂದ್ಬಿಟ್ಟು ಈಗ ಹೊಸನಗರದಲ್ಲಿ ಮಾಡ್ತಾ ಇರೋದು. ಹೊಸನಗರ ಮಾರಿಗುಡಿ ದೇವಸ್ಥಾನದ ಹಿಂಭಾಗ. ಓಕೆ. ಬಂದ್ಬಿಟ್ಟು 30x40 ಇದೆ. ಓಕೆ. ಇದಕ್ಕೆ ಶೀಟು ಇವಾಗ JSW ಶೀಟು. ಓಕೆ. ಆಮೇಲೆ 4-2 ಆಮೇಲೆ 4-4 ಕಂಬ. ಓಕೆ. 1.5 ರೀಪ್ ನ ಮೆನ್ಷನ್ ಮಾಡಿದ್ದಾರೆ. ಅದನ್ನೇ ಮಾಡಿದೀವಿ. ಇವಾಗ ಏನಂದ್ರೆ ಶೀಟು 15 ಶೀಟ್ ಬರುತ್ತೆ ಆ ಕಡೆ ಈ ಕಡೆ. ಓಕೆ. ಅದೊಂಚು ತೋರಿಸಿ ಸರ್, ಯಾವ ತರ ಬರುತ್ತೆ ಏನು ಅಂತ ಸ್ವಲ್ಪ. ಇದೇನಿಲ್ಲ, ಈ ಶೀಟ್ ನ ಈ ಕಡೆ 15 ಆ ಕಡೆ 15 ಟೋಟಲ್ 30 ಫೀಟ್ ಇದೆ ಇದು. ಓಕೆ. ಆ ಕಡೆ 15 ಈ ಕಡೆ 15 ಡಿವೈಡ್ ಮಾಡ್ಕೊಂಡು ಮಾಡಿದೀವಿ. ಓಕೆ ಸರ್, ಇವಾಗ ಇದನ್ನ ಸೀಟ್ ಅಲ್ಲಿ ಕವರ್ ತೆಗಿತಾ ಇದಾರಲ್ಲ ಇವರು, ಯಾಕೆ ತೆಗಿಬೇಕು ಅದನ್ನ? ಇದು ಏನಂದ್ರೆ ಇದು ಆಲ್ರೆಡಿ ಅವ್ರು ಮೆನ್ಷನ್ ಮಾಡಿರ್ತಾರೆ ಅದ್ರಲ್ಲೇ ಕವರ್ ನ ರಿಮೂವ್ ಮಾಡ್ಬೇಕಂತ. ಏನಕ್ಕೆ ಅದು ಅಂತ? ಅದ ಯಾಕೆ ಅಂದ್ರೆ ಕವರ್ ನ ಇಟ್ರೆ ಅಲ್ಲಿ ರಷ್ಟು ಬರ್ಬಹುದು. ಆಮೇಲೆ ಅದು ಬಿಸಿಲು ಮತ್ತೆ ಮಳೆ ಇದ್ರಿಂದ ಅದು ರಷ್ಟು ಬರ್ಬೋದು. ಹಂಗಾಗಿ ಅದನ್ನ ರಿಮೂವ್ ಮಾಡೇ ಹಾಕ್ಬೇಕಾಗತ್ತೆ. ಓಕೆ. ಇವಾಗ ಇಲ್ಲಿ 30-40 ಇದನ್ನ ಸೈಟಿಗೆ ಇದ್ ಮಾಡ್ತಾ ಇದ್ರೆ ಮೇಲ್ಗಡೆಗೆ ಶೀಟ್ ಔಟ್. ಸೊ ಇದು ಯಾವ ರೀತಿ ಒಂದು ಗೇಜ್ ಇರ್ಬೇಕು? ಅದಕ್ಕೆ ಸೈಜ್ ಎಲ್ಲ ಯಾವ ತರ ಇರ್ಬೇಕು? ಸೈಜ್ ಅಂದ್ರೆ ಶೀಟ್ ಬಂದ್ಬಿಟ್ಟು 4.5 ಬರುತ್ತೆ ಇಲ್ಲಿ ಬಂದು. ಓಕೆ. ಅಡಿಗಡೆ ಮೆನ್ಷನ್ ಮಾಡಿರ್ತಾರೆ. ಮೆನ್ಷನ್ ಮಾಡಿ ಇಲ್ಲಿದೆಯಲ್ಲ 0.45 ಈ ಶೀಟ್ ನ ಹಾಕ್ತಾ ಇದೀವಿ. ಇದ್ರಲ್ಲಿ ಇದೆಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರುತ್ತೆ. ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. JSW ನೇ ಹಾಕಿದೀವಿ. JSW ಚೆನ್ನಾಗಿದೆ. ಆಮೇಲೆ ಇದು ಕಬ್ಬಣ ಎಲ್ಲ ಬಂದ್ಬಿಟ್ಟು ಅಪೋಲೋ. ಅಂದ್ರೆ ನೀವು ಒಂದೇ ಕಂಪ್ನಿ ಯೂಸ್ ಮಾಡಿದ್ರೆ ಬೇರೆ ಬೇರೆ ಕಸ್ಟಮರ್ ಡಿಮ್ಯಾಂಡ್ ಇತ್ತ? ಕಸ್ಟಮರ್ ಡಿಮ್ಯಾಂಡ್ ಅಂದ್ರೆ ನಾವು ಮೆನ್ಷನ್ ಮಾಡೋದೇನೋ ಅಪೋಲೋ ಒಳ್ಳೇದೇ ಹಾಕಿ ಅಂತ ನಾವು ಹೇಳೋದು. ಅವ್ರ ಪ್ರೊಸೆಸ್ ಹೆಂಗಿರುತ್ತೋ ಅದ್ರ ರೀತಿ ಮಾಡ್ಕೊಂತ ಹೋಗ್ತಾರೆ. ಓಕೆ. ಇದೇ ರೀತಿ ಈಗ ಬೇರೆ ಏನೆಲ್ಲ ವರ್ಕ್ ಮಾಡ್ತಾ ಇದೀರಾ ನೀವು? ಎಲ್ಲದೂ ಮಾಡ್ತೀವಿ, ಎಲ್ಲ ವರ್ಕ್ಗಳು ಇದೇ ತರದಲ್ಲೇ. ಇದು 2 ಮೂಲೆ ಬರುತ್ತೆ ಎ ಮಾಡಂತ ಇದಕ್ಕೆ. ಇದ್ರಲ್ಲಿ 4 ಮೂಲೆ ಬರುತ್ತೆ. ಒಂದೇ ಸೈಡ್ ಬೇಕಾದ್ರೂ ಮಾಡ್ಬೋದು. ಆತರ ಎಲ್ಲ ಇದೆ. ಅಂದ್ರೆ ಪಾರ್ಟಿ ಏನ್ ಹೇಳ್ತಾರೆ ಅದ್ರ ಪ್ರಕಾರ ಮಾಡ್ತೀವಿ. ಓಕೆ. ಈಗ ಮನೆಗೆ ಗೇಟ್ ಬೇಕಾಗಿರುತ್ತೆ, ಹಾಗೆ ಅದನ್ನು ಮಾಡ್ಕೊಡ್ತೀವಿ. ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀವಿ. ಅದನ್ನು ಅದು ಯಾವ್ಯಾವ್ದು ಮಾಡಿದೀವಿ ಈ ತರ ಎಲ್ಲ ನೀವು ಅಪ್ಲೋಡ್ ಮಾಡೋಣ. ಓಕೆ ಸರ್. ಇವಾಗ ನಿಮ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರೆ ಎಲ್ಲಿಗೆ ಬರ್ಬೇಕು? ಅವ್ರು ಯಾವ ತರ ಕಾಂಟ್ಯಾಕ್ಟ್ ಮಾಡೋದು? ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ನಮ್ದು ಹೊಸನಗರ ಟು ಸಾಗರ ರೋಡ್ ಬ್ರಹ್ಮೇಶ್ವರ ಅಂತ, ಅಲ್ಲಿ ಶಾರದಾಂಬಾ ವೆಲ್ಡಿಂಗ್ ವರ್ಕ್ಸ್ ಅಂತ ಮಾಡಿದೀವಿ. ಅಲ್ಲಿಗೆ ಡೈರೆಕ್ಟ್ ಅಲ್ಲಿಗೆ ಬರ್ಬೋದು, ಅಥವಾ ನಂಬರ್ ಕೊಟ್ಟು ನಂಬರ್ ಇಂದ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ಏನ್ ತೊಂದ್ರೆ ಇಲ್ಲ. ಈಗ ಹೊಡೆದು ಫುಲ್ ಟೈಟ್ ಮಾಡಬಾರ್ದು. ಟೈಟ್ ಮಾಡಿದ್ರೆ ಇಲ್ಲಿ ಹೋಲ್ ಬೀಳುತ್ತೆ, ಅಲ್ಲೇ ನೀರು ಹೋಗೋ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಲೈಟ್ ಟೈಟ್ ಮಾಡ್ಬೇಕಾಗುತ್ತೆ. ಸೈಡ್ ಅಲ್ಲಿ ಕೆಲವರು ಮಾರ್ಕ್ ಹಾಕೊಳ್ಳಲ್ಲ, ಸುಮ್ನೆ ಹೋಲ್ ಮಾಡೋದು ಈ ತರ ಆಗುತ್ತೆ. ಅದು ನೆಕ್ಸ್ಟ್ ಏನಾಗುತ್ತೆ, ಪ್ರಾಬ್ಲಮ್ ಆಗ್ತಾ ಬರುತ್ತೆ. ಮಳೆ ಬಂದಾಗಲ್ಲ ಕೆಳಗಡೆ ಸೋರುತ್ತೆ. ಅವಾಗ ಸುಮ್ನೆ ಮತ್ತೆ ಪಾರ್ಟಿಗಳಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಹಾಗಾಗಿ ಎಲ್ಲದನ್ನು ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡ್ಕೊಂಡಿಲ್ಲ ಅಂದ್ರೂ ಟೇಪಲ್ ಆದ್ರೂ ಅಳತೆ ಮಾಡ್ಕೊಂಡು ಒಂದು ಐಡಿಯಾ ಬರುತ್ತೆ ಅವರಿಗೆ. ಐಡಿಯಾ ಬರುತ್ತೆ, ಇಲ್ಲೇ ರೀಪ್ ಇದೆ ಅನ್ನೋದೊಂದು ಐಡಿಯಾ ಬರುತ್ತೆ. ಇಲ್ಲೂ ಹಾಗೆ ಯಾವ್ದನ್ನು ಈ ಪಾಯಿಂಟ್ ಯಾವ್ದನ್ನು ಸ್ಟ್ರೈಟ್ ಆಗಿ ಇಟ್ಕೊಂತ ಬರ್ಬೇಕು. ಪ್ರತಿ ಶೀಟ್ ಗಳಿಗೂ ಟೇಪಲ್ಲಿ ನೋಡ್ಕೊಂತಾನೆ ಇರ್ಬೇಕು. ಈಗ ಮನೆ ಮೇಲೆಲ್ಲ ಮ್ಯಾಕ್ಸಿಮಮ್ ಎಷ್ಟು ಹೈಟ್ ಮಾಡ್ಬೋದು? ಈಗ 3 ಅಫ್ಟೇರ್ ಲಾಸ್ಟ್. ಯಾಕೆಂದ್ರೆ ಅದ್ರ ಮೇಲ್ಗಡೆ ಗಾಳಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ಮೆಟೀರಿಯಲ್ ಹಾಗೆ ಹಾಕ್ಬೇಕಾಗತ್ತೆ. ಓಕೆ. ಈಗ ಮಾಡಿರೋದು ಎಷ್ಟು ಹೈಟ್ ಇದೆ ಇದು? ಇದು 2 ಅಫ್ಟೇರ್ ಮೇಲ್ಗಡೆ, ಇದು 3ನೇ ಅಫ್ಟೇರ್ ಆಗುತ್ತೆ. ಶೀಟ್ ಔಟ್ ಹೈಟ್ ಬಂದು ಎಷ್ಟಿದೆ ಇದು? ಇದು 6 ಫೀಟ್ ಇದೆ. ಜಾಸ್ತಿ ಹೈಟ್ ಮಾಡೋದ್ರಿಂದ ಗಾಳಿ ನುಗ್ಗುತ್ತಲ್ಲ, ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ 6 ಫೀಟ್ ಮ್ಯಾಕ್ಸಿಮಮ್, 6 ಫೀಟ್ ಲಾಸ್ಟ್. ನೆಕ್ಸ್ಟ್ ಇವರು ಗೋಡೆ ಗಿಡೆ ಮಾಡೋದು ಏನಾದ್ರು ಇದ್ರೆ ಒಂದ್ 7 ಅಡಿ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ. ಗಾಳಿ ಜಾಸ್ತಿ ಅಲ್ಲ, ಮಲೆನಾಡಲ್ಲ, ಹಾಗಾಗಿ ಸ್ವಲ್ಪ ಗಾಳಿ ಜಾಸ್ತಿ ಇರೋದ್ರಿಂದ ಹೈಟ್ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್. ಹಾಗಾಗಿ ಏನಂದ್ರೆ 6 ಫೀಟ್ ಮ್ಯಾಕ್ಸಿಮಮ್ 6 ಫೀಟ್ ಇಟ್ಟಿದೀವಿ. ಓಕೆ. ಈ ಮೇಲೆ ನಿಮ್ದು ಶೀಟ್ ಔಟ್ ಅಲ್ಲದೆ ಮತ್ತೆ ಶೆಡ್ ನಿರ್ಮಾಣ ಆತರ ಎಲ್ಲ ಏನಾದ್ರು ಮಾಡ್ತೀರಾ? ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ, ಮಾಡ್ಬೋದು. ಎಲ್ಲ ಮಾಡ್ತೀರಿ? ಇದನ್ನೇ ಬೇಕಾದ್ರೆ ಇದನ್ನೇ ಬೇಕಾದ್ರೆ 4 ಮೂಲೆನೂ ಮಾಡ್ಬೋದು. ಇದನ್ನೇ ಅಂದ್ರೆ ಪಾರ್ಟಿ ಕೇಳಿರೋದು 2 ಮೂಲೆ ಸಾಕು ನಮ್ಗೆ, 2 ಸೈಡ್ ಸಾಕು ಅಂತ ಕೇಳಿದಾರೆ. ಹಾಗಾಗಿ 2 ಸೈಡ್ ಮಾಡ್ಕೊಡ್ತಾ ಇದೀವಿ. ನಾವು ಈ ರೀತಿ ವರ್ಕ್ ಮಾಡ್ಕೊಡ್ತೀವಿ. ನಿಮ್ಗೆ ನಮ್ಮ ವರ್ಕ್ ಇಷ್ಟ ಆಗಿದ್ರೆ
ವರ್ಕ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿ, ಸ್ಕ್ರೀನ್ ಅಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ರೇಟ್ ಕಡಿಮೆ ಇದೆ ಅಂತ ಅವ್ರಿಗೆ ಕೊಡೋದು ಇವ್ರಿಗೆ ಕೊಡೋದು ಮಾಡಿದ್ರೆ ಸುಮ್ನೆ ನಿಮ್ ಕೆಲಸ ಹಾಳಾಗುತ್ತೆ. ರೀಸನೇಬಲ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತೀವಿ, ರೀಸನಬಲ್ ಅಲ್ಲೇ ನಾವು ಮಾಡ್ಕೊಡ್ತೀವಿ. ಕೆಲಸನೂ ಹಾಗೆ ನೀಟಾಗಿ ಮಾಡ್ಕೊಡ್ತೀವಿ.